ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ತುಲಾ ರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ, ತಾಯಿಯಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಜೊತೆಗೆ ನಿಮ್ಮ ಮಾತಿಗೆ ಹೊಸ ಅರ್ಥ ಬರುತ್ತೆ. ಏನೂ ಮಾತಾಡೋದಲ್ಲ, ಮಾತಾಡಿದ್ರೆ ಒಂದು ಅರ್ಥಪೂರ್ಣವಾದ ಹಾಗೆ ಈ ದಿವಸ ಮಾತಾಡ್ತೀರ, ಚೆನ್ನಾಗಿದೆ. ಕೆಲಸದಲ್ಲಿ ನಿಮ್ಮ ಮಾತು ಹೆಚ್ಚಿನ ಅನುಕೂಲ ಆಗುತ್ತೆ. ನೀವೊಂದು ಸಭೆ ಮಾಡ್ತೀರ ಅಥವಾ ಒಂದು ಮೀಟಿಂಗಲ್ಲಿ ಭಾಗವಹಿಸ್ತೀರ, ನಿಮ್ಮ ಒಂದು ಆಲೋಚನೆಯನ್ನು ತಗೊಳ್ತಾರೆ. ಆ ಥರ ಚೆನ್ನಾಗಿದೆ ಈ ದಿವಸ. ಬೌದ್ಧಿಕ ಬಲ. ಇನ್ನು ಜೊತೆಗೆ ಈ ದಿವಸ ಒಳ್ಳೆಯ ಸುಗ್ರಾಸ ಭೋಜನ, ಇಷ್ಟವಾದದ್ದನ್ನು ತಿಂತಕ್ಕಂಥದ್ದು. ಏನೋ ಅಪೇಕ್ಷೆ ಪಟ್ಟು ನೀವೇ ಮಾಡ್ಕೊಂಡಾದರೂ ತಿನ್ನು, ಆ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಈಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದೈವಾನುಕೂಲ ತುಂಬ ಚೆನ್ನಾಗಿದೆ. ಈ ದಿವಸ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗೋದು, ಅಥವಾ ನೀವೇ ಮನೆಯಲ್ಲಿ ಏನಿಲ್ಲ ಅಂದರೂ ಒಂದು ಮನಸ್ಸಿಗೆ ದಿವಸ ಆ ದೇವ್ರ ಮನೆಯನ್ನೇ, ಆ ದೇವತೆಗಳನ್ನು ಅಚ್ಚುಕಟ್ಟಾಗಿ ತೊಳೆದು ಅಲ್ಲಿ ಒಂದು ರಂಗೋಲೆ ಹಾಕಿದ್ರೆ ಎಷ್ಟೋ ಒಂದು ಸಮಾಧಾನ ಆಗುತ್ತಲ್ಲ, ಆ ರೀತಿಯ ಚಟುವಟಿಕೆಗಳಿದೆ ಈ ದಿವಸ. ಹಾಗೆ ಒಂದು ತೊಡಗಬೇಕು. ಇನ್ನು ಈ ದಿವಸ ವೃತ್ತಿಯಲ್ಲಿ, ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನೋಡಿ, ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗುತ್ತೆ, ಯಾವ ಉತ್ತರ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ ಈ ದಿವಸ. ಇದಕ್ಕೆ ಪರಿಹಾರ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಧನು ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಇದೆ, ಕೆಲಸ ಕಾರ್ಯಗಳು ಸುಲಭವಾಗುತ್ತೆ. ಈ ದಿವಸ ವ್ಯಯವೂ ಇದೆ, ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ನೋಡಿಯಪ್ಪ ಭಿನ್ನಾಭಿಪ್ರಾಯ ಇದೆ ಈ ದಿವಸ, ಮನಸ್ತಾಪ ಇದೆ. ಆದಷ್ಟು ಮೌನವಾಗಿರಿ. ಅದು ಏನಾಗುತ್ತೆ, ಕಲಹ ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗುತ್ತೆ. ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಪರಿಸ್ಥಿತಿ ಇದೆ ಈ ದಿವಸ. ಇದರ ನಿವಾರಣೆಗೆ ನೀವು ತಪ್ಪದೇ ಈ ದಿವಸ ನೋಡಿ, ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂದರೆ ನಾವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಎಲ್ಲ ದೃಷ್ಟಿಯಲ್ಲೂ ನೋಡಿ ಯಾವುದೂ ತೊಡಕಾಗದೆ ನಮಗೆ ಲಾಭ ಬರಬೇಕಲ್ಲ. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ, ಲಾಭ ಇದೆ. ಈ ಯಾವುದನ್ನು ನಾವು ತರಕಾರಿಗಳು, ಬೆಳೆ ಧಾನ್ಯ ಆಗಿರಬಹುದು, ತರಕಾರಿ ಆಗಿರಬಹುದು, ಹಣ್ಣಾಗಿರಬಹುದು, ಹಂಪಲು ಯಾವುದಾದ್ರೂ ಆಗಿ, ಇವುಗಳಿಗೆ ತುಂಬ ವಿಶೇಷವಾದ ಲಾಭ ಇದೆ ಈ ದಿವಸ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ವಿಶೇಷವಾದ ಅನುಕೂಲ ಚೆನ್ನಾಗಿದೆ. ಇನ್ನು ಸಂಗಾತಿಯ ಸಹಕಾರ, ಸಂಗಾತಿಯಿಂದ ಲಾಭ ಇದೆ, ಅನುಕೂಲ ಇದೆ. ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಉಪದೇಶ ಸಿಗುತ್ತೆ. ನೀನು ಇದನ್ನು ಮಾಡಿ ದಿವಸ ಅನ್ನೋ ಒಂದು ಸಲಹೆ ಇದೆಯಲ್ಲ, ಅದು ಸಿಗುತ್ತೆ ಈ ದಿವಸ, ಚೆನ್ನಾಗಿದೆ. ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ, ತರಚೋದು, ಗಾಯಗಳಾಗೋದು, ಯಾವುದೋ ಮಳೆಯೋ ಇನ್ನೊಂದು ಕಬ್ಬಿಣ ಮತ್ತೊಂದು ಗೀಚು ಬಿಡೋದು, ಈ ಥರದ ಲಕ್ಷಣ ಇದೆ, ಹುಷಾರು. ಈ ದಿವಸ ಕವಚ, ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ, ಅಥವಾ ಇನ್ಯಾವುದೋ ಒಂದು ಅವಕಾಶ ನಿರ್ಮಾಣ ಶಕ್ತಿ ನಿಮಗೆ ಇದೆ. ನೀವೇ ಒಂದು ಕೆಲಸ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಚೆನ್ನಾಗಿದೆ ಈ ದಿವಸ. ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ಬುದ್ಧಿ ದ್ವಂದ್ವತೆ ಬರುತ್ತೆ. ದ್ವಂದ್ವ ಆಲೋಚನೆಗಳಿಂದ ನೀವು ಒದ್ದಾಡ್ತೀರ, ಯಾವುದು ಡಿಸಿಷನ್ ತೊಗೊಳ್ಳೋದು ಗೊತ್ತಾಗೋದಿಲ್ಲ. ಈ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸಹಕಾರ ಇದೆ, ಪರಸ್ಪರ ಸಹಕಾರದಿಂದ ಅನುಕೂಲ ಉಂಟಾಗುತ್ತೆ. ಈ ದಿವಸ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ಪ್ರಯಾಣ ತೊಂದರೆ ಸೂಚಿಸ್ತಾ ಇದೆ. ತಾಯಿಯ ಬಂಧುಗಳ ವಿಚಾರದಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ. ಬಂಧು ವರ್ಗದಲ್ಲಿ ಸ್ವಲ್ಪ ಹುಷಾರು. ಈ ದಿವಸ ತಪ್ಪದೆ ನೀವು ಕೂಡ ವಿಷ್ಣು ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಅಶೋಕಾಯೈ ನಮಃ. ಈ ಮಂತ್ರ ಹೇಳೋದ್ರಿಂದ ಶೋಕ ಇರೋದಿಲ್ಲ, ದುಃಖ ಇರೋದಿಲ್ಲ, ಹೇಳ್ಕೊಳ್ಳಿ. ಈ ದಿನದ ಸಂಚಿಕೆಯಲ್ಲಿ ಶಾಸ್ತ್ರಿಗಳೇ ಶುಕ್ರವಾರದ ಪಂಚಾಂಗದ ವಿಶೇಷತೆ, ಅಮ್ಮನವರ ಪೂಜೆಯ ಮಹತ್ವ, ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಜೊತೆಗೆ 12 ರಾಶಿಗಳ ಫಲಾಫಲ, ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಒಂದು ಮಂತ್ರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.